ಆಯ್ಸೋ ಗೈಸ್ ಇವತ್ತು ಕಾಲೇಜಿಗೆ ಹೋಗಿ ಮೂಡಿಲ್ಲ, ಆದ್ರೂ ಕಷ್ಟಪಟ್ಟು ಹೋಗ್ತಿದ್ದೀನಿ ಗುರು ಕಾಲೇಜಿಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಹೌದಾ ರಂಗಣ್ಣ? ಗುರು ಬ್ಯಾಗ್ ಎತ್ತಿದ್ರೆ ಒಂದು ಟನ್ಗಿಂತ ಜಾಸ್ತಿ ಅನಿಸ್ತೈತೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೌದಣ್ಣ, ನನ್ಗೂ ಆಗ್ತಿಲ್ಲಣ್ಣ ಈ ಬ್ಯಾಗ್ ಹಾಕೊಂಡು ಹೋಗೋ ಕಾಲೇಜಿಗೆ. ಅದಕ್ಕಂಟೆ ನಿನ್ ಕಷ್ಟ ಅರ್ಥ ಮಾಡ್ಕೊಂಡ ದೋಸ್ತ ಕರೆಯಾಗ ಹೋದ್ರೆ ಇವ್ನು ಕಾಲೇಜಿಗೆ ಗೊತ್ತಿಲ್ಲ ಅಂತವನೇ. ನಮ್ಮಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ, ನೀನು ಬೋಳಿ ಮಗ ಅಂತ. ಕರೆಕ್ಟ್ ಆಗಂದೇ ನೋಡ, ಇವ್ನು ಬೋಳಿ ಮಗ ಏನೋ ಸೈಂಟಿಸ್ಟ್ ಆಗಕೊಂಡವ್. ಇದೆ ಇಲ್ಲೊಂದು ಸಮಸ್ಯೆ. ಸ್ವಾಮೀಜಿ ಸಮಸ್ಯೆ ಇರೋದಕ್ಕೆ ಕರ್ಕೊಂಡ್ ಬಂದಿನಿ. ನಿನ್ನೆ ತಗೊಂಡು ಗಾಡಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡ್ ಬಂದಾರೆ. ಯಾಕಂದ್ರೆ ಏನನ್ನೋಣ, ಇವ್ರು ಬೋಳಿ ಮಕ್ಕಳು ಗಾಡಿ ತಗೊಂಡ್ ಹೋಗ್ತಾರೆ, ಪೆಟ್ರೋಲ್ ಹಾಕ್ಸಲ್ಲ, ಏನ್ ಹಾಕ್ಸಲ್ಲ, ನನ್ ಕಷ್ಟ ಯಾರಿಗೆ ಹೇಳೋಣ. ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಸೇಮ್ ಟು ಸೇಮ್ ಶರತಣ್ಣ. ಇವ್ರಾದ್ರು ನನಗೆ ನಿನ್ನಾದ್ರೂ ಅಳ್ತಿದ್ಯಾ, ಎಲ್ಲ ಹತ್ರ ಹೇಳ್ಕೊಂತೀಯ, ನಾನು ಯಾರ ಹತ್ರ ಹೇಳೋಣ? ಈ ಬೋಳಿ ಮಕ್ಕಳು ಒಂದೊಂದಲ್ಲ ಅಣ್ಣ, ಹೆಂಗಾದ್ರೆ ನನ್ನ ಫ್ರೆಂಡ್ಸ್ ಆಗ್ಬಿಟ್ರು ಅಂತ ದಿನ ರಾತ್ರಿ ಯೋಚನೆ ಮಾಡ್ತೀನಿ. ಆ ಹುಡುಗಿನ ಈ ನನ್ನ ಮಗನು ಈ ಲೋಪ ನನ್ನ ಮಕ್ಳು ಇಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಅರ್ಧವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಹೌದಣ್ಣ, ನನ್ನ ಮಕ್ಕಳು 3 ಬಿಟ್ಟು ನಿಂತಿದ್ದಾರೆ. ಹೀಗ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು ಬೋಳಿ ಮಕ್ಕಳು. ಇವ್ ನೋಡಿದ್ರೆ ನಿಂತ್ಗಣ್ಣಲ್ಲಿ ಎದ್ ಬಂದಿದ್ದಾನೆ, ಕಾಲೇಜಿಗೆ ಬಿಟ್ಟು ಬರ್ತೀನಿ ಅಂತ. ಹಂಗೆ ಗಾಡಿ ತಗೊಂಡ್ ಬರ್ರ ಅಂತ ಹೋಗ್ತಿದ್ವಿ. ಇದನ್ನ ನೋಡಿದ್ರೆ ಚಿರ್ತೇನೆ ಗುರು. ಇದ್ಯಾವ್ದು ಹೊಸ ಪ್ರತಿಭೆ? ನನ್ ದೋಸ್ತ ಆರ ನೋಡ್ದು ಈ ಬ್ಲಾಕ್ ಚಿರ್ತೇನ ಹೆದರ್ಸಕ್ ಹೋದ್ರ ಲೌಡಾನ್ ಹೆದರ್. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ದಾರಿಯಲ್ಲಿ ಹೋಗೋ ಗ್ಯಾಪಲ್ಲಿ ಯಾವ್ದೋ ಹುಡುಗಿ ಬಂತು ಅನ್ಕೊಂಡಿದ್ರು, ಯಾವ್ದೋ ಆಂಟಿ ನೋಡಿದ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಬೋಳಿ ಮಕ್ಕಳೇನೋ ಕಾಲೇಜಿಗೆ ಬಿಟ್ರು, ಬಾ ಅನ್ನೋದ್ ಬಿಟ್ಟು ಹ್ಯಾಪಿ ಜರ್ನಿ ಅಂತಾರೆ. ಇವ್ರು ಸಾಯ್ಸಾಗೆ ನಿಂತಾರ ನನಗೆ. उठा ले रे देवा, उठा ले रे बाबा, मुझे अमीर को नहीं रे, ये दो गरीबों को. ಸೊ ಗೈಸ್, ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಇಷ್ಟೇ ಸಾಕಂತ ಇವತ್ತಿಗೆ ನಿಲ್ಲಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಷ್ಟೇ.